ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಪ್ಪು ಸರ್ನ ನಾವು ಕಳ್ಕೊಂಡಿದ್ದೀವಿ. ಅಂದ್ರೆ ದೈಹಿಕವಾಗಿ ಅಪ್ಪು ಸರ್ನ ನಾವು ಕಳ್ಕೊಂಡಿದ್ದೀವಿ. ಅಪ್ಪು ಸರ್ದು ಒಂದು ಪ್ರತಿಯೊಂದು ಹುಟ್ಟು ಹಬ್ಬಕ್ಕೂ ಒಂದೊಂದು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಮೊದಲಿಗೆ ಜಾಕಿ ಸಿನಿಮಾ ರಿಲೀಸ್ ಆಗಿತ್ತು, ಆಮೇಲೆ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಈ ವರ್ಷ ಒಂದು ಆಕಾಶ್ ಸಿನಿಮಾ ರಿಲೀಸ್ ಆಗ್ತಿದೆ. ಹೀಗಾಗಿ ರಿಲೀಸ್ ಚಿತ್ರಗಳು ಏನಾಗ್ತಿದೆ ಅದರಲ್ಲಿ ಅಪ್ಪು ಸರ್ ಕೂಡ ಕಿಂಗ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಪ್ಪು ಸರ್ದು ಯಾವುದೇ ಒಂದು ಸಿನಿಮಾ ಮತ್ತೆ ಮತ್ತೆ ರಿಲೀಸ್ ಆದಾಗ ಆ ಸಿನಿಮಾಗಳೆಲ್ಲ 5 ಕೋಟಿಗಿಂತ ಅಧಿಕವಾಗಿ ಕಲೆಕ್ಷನ್ ಮಾಡಿದೆ. ಕನ್ನಡದಲ್ಲಿ ಸಾಕಷ್ಟು ಹೀರೋಗಳ ಸಿನಿಮಾಗಳು ಮತ್ತೆ ಮತ್ತೆ ರಿಲೀಸ್ ಆಗುತ್ತೆ. ಬಟ್ ಯಾವುದೂ ಕೂಡ ಅಪ್ಪು ಸರ್ ಸಿನಿಮಾದಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೂಡ ಆಗ್ತಿಲ್ಲ. ಈ ವರ್ಷ ಬರ್ತಿರುವಂತಹ ಆಕಾಶ್ ಸಿನಿಮಾ ಆಗಿನ ಕಾಲಕ್ಕೇನೆ 2.5 ಕೋಟಿ ಬಜೆಟ್‌ನಲ್ಲಿ ನಿರ್ಮಾಣ ಆಗಿತ್ತು. ಈ ಸಿನಿಮಾ 2.5 ಕೋಟಿ ಬಜೆಟ್‌ನಲ್ಲಿ ನಿರ್ಮಾಣವಾದ ಈ ಸಿನಿಮಾ ಮೊದಲ ವಾರದಲ್ಲೇ ಈ ಸಿನಿಮಾ 2.5 ಇಂದ 3 ಕೋಟಿಯಷ್ಟು ಕೂಡ ಕಲೆಕ್ಟ್ ಮಾಡುತ್ತೆ. ಕಾಲಕ್ಕೆ ದೊಡ್ಡ ಮಟ್ಟದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಅನ್ಸ್ಕೊಳ್ಳುತ್ತೆ. ಅಪ್ಪು ಸರ್ ಮತ್ತೆ ರಮ್ಯಾ ಅವರು ಮತ್ತು ಕಿಶೋರ್ ಅವರು ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಕೂಡ ವಹಿಸಿರ್ತಾರೆ. ಅವಿನಾಶ್ ಅವರು ಕೂಡ ಇರ್ತಾರೆ. ಈ ಸಿನಿಮಾಗ ಸಾಕಷ್ಟು ಸುದ್ದಿ ಮಾಡಿತ್ತು. ಯಾಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಅಪ್ಪು ಅವರು ಆಲ್ಮೋಸ್ಟ್ ಒಂದು ಲವರ್ ಬಾಯ್ ಪಾತ್ರ ಮಾಡಿದ್ದಾರೆ. ಒಂದು ಆಕ್ಷನ್ ಆಗಿರ್ಬೋದು ಅಥವಾ ಒಂದು ಫೈಟ್ ಸೀನ್‌ಗಳಾಗಿರ್ಬೋದು, ಅದರೆಲ್ಲ ಒಂಥರ ನ್ಯಾಚುರಲ್ ಆಗಿ ಅಭಿನಯ ಮಾಡಿ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಕೂಡ ಅಪ್ಪು ಸರೇ ಪ್ರಮುಖ ಕಾರಣ. ಈ ಸಿನಿಮಾನ ಪಾರ್ವತಮ್ಮ ರಾಜ್‌ಕುಮಾರ್ ಅವರೇ ಪ್ರೊಡ್ಯೂಸ್ ಮಾಡಿರ್ತಾರೆ. ಒಂದು ನಿರ್ದೇಶನ ಬಂದು ಮಹೇಶ್ ಬಾಬು ಅವರು ಮಾಡಿರ್ತಾರೆ. ವಿಷಯ ಯಾವುದು ಅಂತಂದ್ರೆ ಇದು ಆಕಾಶ್ ಸಿನಿಮಾದ ವಿಷಯಗಳು. ಇದೆಲ್ಲ ನಮ್ಗೆ ಗೊತ್ತಿದೆ. ಈ 13 ತಾರೀಕು ಅಪ್ಪು ಸರ್ ಸಿನಿಮಾ ಬರ್ತಿದೆ ಅಂತ. ಇನ್ನೊಂದು ದಾಖಲೆ ಏನು ಅಂತಂದ್ರೆ ಈ ಸಿನಿಮಾ ಒಂದು ಬುಕ್ ಮೈ ಶೋಲಿ ಆನ್‌ಲೈನಲ್ಲಿ ಟಿಕೆಟ್ ಬಿಡ್ತಾರೆ. ಬರೀ 1 ರಿಂದ 2 ನಿಮಿಷ ಅಷ್ಟೇ. ನರ್ತಕಿ ಥಿಯೇಟರಲ್ಲಿ 10:30 ಶೋ ಏನ್ ಬರುತ್ತೆ ಅದು ಹೌಸ್‌ಫುಲ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಥಿಯೇಟರಲ್ಲಿ ವೀರಶೈಲ್ ಓಪನ್ ಮಾಡ್ತಾರೆ. ವೀರಶೈಲ್ ಕೂಡ 10 ಕಾಲ್ ಶೋ ಇದೆ. ಅದು ವಿತಿನ್ ಒಂದು 20 ಮಿನಿಟ್ಸ್ ಅಲ್ಲಿ ಫುಲ್ ಆಗ್ಬಿಡುತ್ತೆ. ಒಂದು ಶೋ ಒಂದು 5 ರಿಂದ 10 ನಿಮಿಷದಲ್ಲಿ ಫುಲ್ ಆಗುವಂತ ಕೆಪಾಸಿಟಿಯನ್ನ ಹೊಂದಿರುವಂತ ನಟ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರು. ಮತ್ತು ಮೈಸೂರಲ್ಲಿ ಗಾಯತ್ರಿ ಥಿಯೇಟರ್‌ಲ್ಲೂ ಅಷ್ಟೇನೆ ಆನ್‌ಲೈನ್ ಬೀಳೋದಕ್ಕಿಂತ ಮುಂಚೆನೆ ಆಫ್‌ಲೈನಲ್ಲೇ ಟಿಕೆಟ್ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಅಭಿಮಾನಿಗಳು. ಅಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅಲ್ಲೂ ಕೂಡ ಮೊದಲನೇ ಶೋ ಹೌಸ್‌ಫುಲ್ ಆಗಿದೆ. ಮತ್ತೆ ಬಳ್ಳಾರಿಯಲ್ಲಂತೂ ಕೇಳೋದೇ ಬೇಡ. ಅಪ್ಪು ಸರ್ ಸಿನಿಮಾ ಕೌಂಟರಲ್ಲೂ ಕೂಡ ಸಿಗೋದಿಲ್ಲ, ಆನ್‌ಲೈನಲ್ಲೂ ಸಿಗೋದಿಲ್ಲ. ಅವ್ರದ್ದು ಅಂತ ಅಭಿಮಾನಿಗಳು ಸಂಘಗಳು ಏನಿರುತ್ತೆ ಅವರೇ ತಗೊಂಡಿರ್ತಾರೆ. ಅದಾದ್ಮೇಲೆ ಎಲ್ಲ ಜನಕ್ಕೆ ನೋಡೋದಕ್ಕೆ ಮಧ್ಯಾಹ್ನ, ಸಂಜೆ ಶೋಗಳು ಟಿಕೆಟ್ ಸಿಗುತ್ತೆ. ಬಟ್ ಇಷ್ಟು ದಾಖಲೆಗಳು ಮತ್ತು ಇಷ್ಟು ಒಂದು ಟಿಕೆಟ್ ಸೇಲಿಂಗು, ರೆಕಾರ್ಡ್ಸು ಇದೆಲ್ಲ ಅಪ್ಪು ಸರ್ ಹೆಸರಿಗೆ ಇರ್ಬೇಕಾದ್ರೇನೆ, ಈ ಸರಿ ಏನಾಗಿದೆ ಅಂದ್ರೆ ಇದೇ ಮಾರ್ಚ್ 13ಕ್ಕೆ ದರ್ಶನ್ ಸರ್ ಸಿನಿಮಾ ಕೂಡ ಬರ್ತಿದೆ, ಡೆವಿಲ್ ಸಿನಿಮಾ. ಆ ಸಿನಿಮಾನ ಅದೇ ದಿನ ತಗೊಬಂದು ತಿರುಗ್ತಾ ಇದ್ದಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆ ಸಿನಿಮಾ ಒಂದು ಪ್ರಸನ್ನ ಥಿಯೇಟರಲ್ಲಿ ರಿಲೀಸ್ ಆಗ್ತಿದೆ. ಆ ಸಿನಿಮಾ ಟಿಕೆಟ್ ಕೂಡ ಬಿಟ್ಟಿದ್ದಾರೆ. ಬಟ್ 2, 3 ಟಿಕೆಟ್ ಬುಕ್ ಆಗಿರ್ಬೋದು ಅಷ್ಟೇ. ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಟಿಕೆಟ್ ಬುಕ್ ಆಗಿಲ್ಲ. ಎಂತಕ್ಕೆ ಅಂತಂದ್ರೆ ಈ ಸಿನಿಮಾ ಬಂದು ಡೆವಿಲ್ ಸಿನಿಮಾ ದರ್ಶನ್ ಅವ್ರದ್ದು ಬಂದು ಇನ್ನೂ ಒಂದು 3 ರಿಂದ 4 ತಿಂಗಳಾಗಿದೆ ಅಷ್ಟೇ. ಡಿಸೆಂಬರ್ 13ನೇ ತಾರೀಕು ಆ ಸಿನಿಮಾ ಬಂದಿದ್ದು. ಮತ್ತೆ ರಿಲೀಸ್ ಮಾಡೋ ಪ್ಲಾನ್‌ನ ಯಾಕೆ ಮಾಡಿದ್ರು ಗೊತ್ತಿಲ್ಲ ನಿರ್ದೇಶಕರು ಮತ್ತು ನಿರ್ಮಾಪಕರು. ಈ ಸಿನಿಮಾನ ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡಿದ್ರು. ಸಿನಿಮಾ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ಲಿಲ್ಲ. ತಕ್ಕಮಟ್ಟಿಗೆ ಸಿನಿಮಾ ಹೋಯ್ತು ಅಷ್ಟೇನೆ. ಆದ್ರೆ ಈ ಸಿನಿಮಾನ ಮತ್ತೆ ಅದು ಅಪ್ಪು ಸರ್ ಬರ್ತ್‌ಡೇಗೆ ಬಂದು ಅದೇ ಮಾಗಡಿ ರೋಡಲ್ಲಿರೋ ಪ್ರಸನ್ನ ಥಿಯೇಟರ್‌ಗೆ ಬಿಡ್ಬೇಕು ಅಂತ ಯಾಕೆ ಅನ್ಕೊಂಡ್ರೋ ಗೊತ್ತಿಲ್ಲ. ಈ ಹಿಂದೆ ಕೂಡ ಇದೇ ತಪ್ಪನ್ನ ಮಾಡಿದ್ರು. ಅಪ್ಪು ಸರ್ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಸರ್ ಅವ್ರದ್ದು ಶಾಸ್ತ್ರಿ ಸಿನಿಮಾ ತಗೊಂಡ್ಬಂದು ರಿಲೀಸ್ ಮಾಡಿದ್ರು. ಥಿಯೇಟರ್ ಆಗ್ಲೂ ಕೂಡ ಫುಲ್ ಖಾಲಿ ಹೊಡಿತು. ಯಾವುದೇ ರೀತಿ ಪ್ರಮೋಷನ್ ಮಾಡಿಲ್ಲ. ಅಭಿಮಾನಿಗಳಿಗೆ ಹೇಳ್ಲಿಲ್ಲ. ಹಂಗೆ ಬಂದು ಡೈರೆಕ್ಟ್ ಆಗಿ ಸಿನಿಮಾ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಆ ಒಂದಷ್ಟು ಜನ ಅಭಿಮಾನಿಗಳು ಗುಂಪು ಕಟ್ಕೊಂಡೋಗಿ ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಹತ್ರ ಮಾತಾಡಿದ್ರು. ಎಂತಕ್ಕೆ ಈ ತರ ಮಾಡಿದ್ರಿ ಅಂತ. ಆಗ ಮ್ಯಾನೇಜರ್ ಕೊಟ್ಟಂತ ಆನ್ಸರ್ ಏನ್ ಗೊತ್ತಾ? ನಮ್ಮ ಥಿಯೇಟರಲ್ಲಿ ಯಾವ್ದು ಕೂಡ ಸಿನಿಮಾಗಳಿಲ್ಲ. ಹಾಗಾಗಿ ಈ ಸಿನಿಮಾನ ಹಾಕಿದೀವಿ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇದನ್ನ ಯಾರು ಕೂಡ ಒಪ್ಕೊಳ್ಳೋದು ಕೂಡ ರೆಡಿ ಆಗಿಲ್ಲ. ಒಂದು ಸಿನಿಮಾ ರಿಲೀಸ್ ಆಗಿ ಸಕ್ಸಸ್‌ಫುಲ್ ಆಗಿ ಹೋಗ್ತಿದೆ ಅಂದಾಗ ಇನ್ನೊಂದು ಸಿನಿಮಾ ಅದೇ ದೊಡ್ಡ ಸ್ಟಾರ್ ಸಿನಿಮಾ ತಗೊಬಂದು ಬೇಕಾಬಿಟ್ಟಿ ಅಂತ ಹಾಕಿದ್ರೆ ಆ ಒಂದು ಅಭಿಮಾನಿಗಳು ಕೂಡ ಸಾಕಷ್ಟು ನೋವಾಗುತ್ತೆ. ಎಂತಕ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಅಂತಂದ್ರೆ ಮಾಗಡಿ ರೋಡ್ ಏನಿದೆ ಅಲ್ಲಿ ಪ್ರಸನ್ನ ಮತ್ತೆ ವೀರೇಶ್ 2 ಚಿತ್ರಮಂದಿರ ಇದೆ. ಒಂದ್ರಲ್ಲಿ ಅಪ್ಪು ಸರ್ ಸಿನಿಮಾ, ಇನ್ನೊಂದ್ರಲ್ಲಿ ದರ್ಶನ್ ಸರ್ ಸಿನಿಮಾ. ಆದ್ರೆ ದರ್ಶನ್ ಸರ್ ಸಿನಿಮಾ ಹೊಸ ಸಿನಿಮಾನೇ ಮತ್ತೆ ರಿಲೀಸ್ ಮಾಡ್ತಿರೋದು ಎಂತಕ್ಕೆ ಅಂತ ಗೊತ್ತಿಲ್ಲ. ಈ ಸಿನಿಮಾ ಕೂಡ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಅಟ್ಲೀಸ್ಟ್ ಕರಿಯ ಸಿನಿಮಾನೋ ಅಥವಾ ಮೆಜೆಸ್ಟಿಕ್ಕೋ, ದಾಸ ಇಂಥ ಸಿನಿಮಾಗಳನ್ನ ರಿಲೀಸ್ ಮಾಡಿದ್ರೆ ಪರವಾಗಿಲ್ಲ. ಡೆವಿಲ್ ಸಿನಿಮಾ ಬಂದು ಆಲ್ರೆಡಿ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದೆ ಒಂದು ಸೋತಿರೋಂಥ ಸಿನಿಮಾನ ತಗೊಬಂದು ಮತ್ತೆ ರಿಲೀಸ್ ಮಾಡ್ತಿದ್ದಾರೆ. ಅಥವಾ ಹೋದ ವಾರನಾದ್ರೂ ಬಿಡ್ಬೋದಾಗಿತ್ತು, ಇಲ್ಲ ಮುಂದಿನ ವಾರ ಆದ್ರೂ ಹಾಕ್ಬೋದಾಗಿತ್ತು. ಒಂದೇ ದಿನ ರಿಲೀಸ್ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟು ದರ್ಶನ್ ಸರ್ ಮಧ್ಯೆ ಮತ್ತು ಅಪ್ಪು ಸರ್ ಮಧ್ಯೆ ಒಂದು ತಂದಿಡುವಂತ ಒಂದು ಗುಂಪಿಲ್ ಕೆಲಸ ಮಾಡ್ತಿದೆ ಅಂತ ನಾನ್ ಅನ್ಕೋತೀನಿ. ಚಿತ್ರಮಂದಿರದವರು ಅಥವಾ ನಿರ್ಮಾಪಕರು ಏನೇ ಹೇಳ್ಬೋದು. ಬಟ್ ಅವ್ರು ಎಷ್ಟೇ ಸಮರ್ಥನೆ ಕೊಡ್ಬೋದು. ಆ ತರ ಇಲ್ಲ ಸುಮ್ನೆ ನಾವು ಸಿನಿಮಾ ಹಾಕ್ತಾ ಇದೀವಿ ಅಂತ ಅಂದ್ಬಿಟ್ಟು. ಆದ್ರೆ ತುಂಬಾ ಜನ ಸಾಕಷ್ಟು ಜನ ಏನ್ ಅನ್ಕೋತಾರೆ ಅಂತಂದ್ರೆ ಇಬ್ರು ಮಧ್ಯೆ ಏನೋ ತಂದಿಡ್ತಾ ಇದಾರೆ ಅಂತ ಅನ್ಕೋತಾರೆ. ಬಟ್ ನಿಜ ಯಾವ್ದು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಸಿನಿಮಾ ಇಲ್ಲ ಅಂತಾನೆ ಹಾಕ್ತಿರ್ಬೋದು ಅವರು. ಯಾಕಂದ್ರೆ ಮುಂದಿನ ವಾರ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಿದೆ. ಅದಕ್ಕೋಸ್ಕರ ಅಲ್ಲಿವರೆಗೂ ಒಂದು ವಾರ ಓಡ್ಲಿ ಸಿನಿಮಾ ಅಂತ ಅಂದ್ಬಿಟ್ಟು ಒಂದು ವಾರಕ್ಕೆ ಮಾತ್ರ ಹಾಕಿರ್ಬೋದು. ಬಟ್ ಸತ್ಯಾಂಶ ಏನು ಅನ್ನೋದನ್ನ ಥಿಯೇಟರ್ ಅವರೇ ಹೇಳ್ಬೇಕು ಅಥವಾ ಸಿನಿಮಾದ ನಿರ್ದೇಶಕರು ಯಾರಿದ್ದಾರೋ ಅವರೇ ಹೇಳ್ಬೇಕು. ಎಲ್ರು ಕೂಡ ಈ ಸರಿ ಆಕಾಶ್ ಸಿನಿಮಾ ನೋಡೋಣ. ಅಪ್ಪು ಸರ್ ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಬಂದೇ ಬರ್ತಾರೆ ಈಗ. ಅದನ್ನ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಅವರು ಹೇಳಿದ್ದಾರೆ. ಥಿಯೇಟರಲ್ಲಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡೋಣ. ಅಪ್ಪು ಸರ್‌ನ ಕಣ್ ತುಂಬ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.